ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ. ಪವಿತ್ರ ಬಲಿಪೂಜೆಯ ದೈವವಾಕ್ಯ ಜುಲೈ 20 ಶನಿವಾರ, ಸಾಧಾರಣ ಕಾಲದ 15ನೆಯ ವಾರ. ಪ್ರವಾದಿ ಮೀಕನ ಗ್ರಂಥದಿಂದ ವಾಚನ. ತಮ್ಮ ಹಾಸಿಗೆಯಲ್ಲೇ ಕುತಂತ್ರವನ್ನು ಕಲ್ಪಿಸಿಕೊಂಡು ಕೇಡನ್ನು ಬಗೆಯುವವರಿಗೆ ಧಿಕ್ಕಾರ. ಬೆಳಗಾದದ್ದೇ ಅವರು ಕುತಂತ್ರವನ್ನು ಕಾರ್ಯಗತ ಮಾಡುತ್ತಾರೆ. ಆ ಸಾಮರ್ಥ್ಯ ಅವರ ಕೈಯಲ್ಲಿದೆ. ಇತರರ ಹೊಲಗದ್ದೆಗಳನ್ನು ದುರಾಶೆಯಿಂದ ಆಕ್ರಮಿಸಿಕೊಳ್ಳುತ್ತಾರೆ. ಅಂತೆಯೇ ಮನೆಗಳನ್ನು ಅಪಹರಿಸುತ್ತಾರೆ. ಈ ರೀತಿಯಲ್ಲಿ ಮನೆಯನ್ನು, ಮಾಲೀಕನನ್ನು, ಸ್ವತ್ತನ್ನು, ಹಕ್ಕುದಾರರನ್ನು ತುಳಿದು ಬಿಡುತ್ತಾರೆ. ಆದುದರಿಂದ ಸರ್ವೇಶ್ವರ ಇಂತೆನ್ನುತ್ತಾರೆ, ಈ ಪೀಳಿಗೆಯ ಮೇಲೆ ನಾನೇ ವಿನಾಶವನ್ನು ಬರಮಾಡುತ್ತೇನೆ. ಆ ಕೇಡಿನಿಂದ ನೀವು ತಲೆ ತಪ್ಪಿಸಿಕೊಳ್ಳಲಾರಿರಿ. ತಲೆ ಎತ್ತಿ ನಡೆಯಲು ನಿಮಗೆ ಸಾಧ್ಯವಾಗದು. ಕಾಲವು ಅಷ್ಟು ಹದಗೆಟ್ಟಿರುವುದು. ಆ ದಿನದಲ್ಲಿ ಜನರು ನಿಮ್ಮ ಬಗ್ಗೆ ಪರಿಹಾಸ್ಯ ಮಾಡಿ ಲಾವಣಿ ಕಟ್ಟುವರು. ಅಯ್ಯೋ, ಸಂಪೂರ್ಣವಾಗಿ ಸೂರೆ ಹೋದೆವಲ್ಲ ಸ್ವಾಮಿ, ನಮ್ಮ ಜನರ ಸ್ವತ್ತನ್ನು ಪರಾಧೀನ ಮಾಡಿಬಿಟ್ಟರಲ್ಲ. ಅಕಟ, ನಮ್ಮ ಹೊಲಗದ್ದೆಗಳನ್ನು ಕಸಿದುಕೊಂಡು ದೇವದ್ರೋಹಿಗಳಿಗೆ ಹಂಚಿಕೊಟ್ಟರಲ್ಲ ಎಂದು ರೋಧಿಸುವರು. ಹೀಗಿರಲು ನೂಲೆಳೆದು ಭೂಮಿಯನ್ನು ಹಂಚಿಕೊಡಲು ಸ್ವಾಮಿಯ ಸಭೆಯಲ್ಲಿ ಯಾರೂ ಇರುವುದಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ನನ್ನಿಂದೇಕೆ ಪ್ರಭು ಅಷ್ಟು ದೂರವಿರುವೆ? ಕಷ್ಟ ಕಾಲದಲ್ಲೇಕೆ ಕಣ್ಮರೆಯಾಗಿರುವೆ? ಸೊಕ್ಕಿನಿಂದ ಶೋಷಿಸುತ್ತಿರರು ದಲಿತರನ್ನು ದುರುಳರು. ಸಿಕ್ಕಿ ಬೀಳಲಿ ತಾವೇ ಒಡ್ಡಿದ ಉರುಳಿನೊಳವರು. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ಕೇಡಿಗನು ತನ್ನ ಮನದಾಶೆಗಾಗಿ ಹೆಮ್ಮೆ ಪಡುತ್ತಿಹನು. ಲಾಭ ಬಡುಕನು ಪ್ರಭುವನು ಶಪಿಸಿ ತಿರಸ್ಕರಿಸುತ್ತಿಹನು. ಸೊಕ್ಕೇರಿದ ಮುಖದಾತನು ಪ್ರಭುವನ್ನು ಅರಸುವುದಿಲ್ಲ. ಅವನ ಮನದೊಳಿದೊಂದೇ ಭಾವನೆ, ದೇವರೇ ಇಲ್ಲ. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ತುಂಬಿದೆ ಶಾಪ, ಕೋಪ, ಕುತಂತ್ರ ಅವನ ಬಾಯಲ್ಲಿ. ಅವಿತಿದೆ ಪಾಪ, ಅತಿ ವಿನಾಶ ನಾಲಿಗೆಯಡಿಯಲಿ. ಊರು ಸಂದುಗೊಂದುಗಳಲ್ಲೇ ಅವಿತಿದ್ದು, ಕೊಲೆಗೈವನು ಮರೆಯಲ್ಲೇ ಮೇಲೆ ಬಿದ್ದು. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ಹೌದು ದೇವ, ನೀ ವಿಚಾರಿಪವನು, ದುಃಖ ದುಗುಡ ಲೆಕ್ಕಿಸುವವನು. ತಬ್ಬಲಿಗಳಿಗೆ ತಂದೆ ನೀನು, ನಿರ್ಗತಿಕ ನಿನಗೆ ಶರಣಾಗತನು. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ಘೋಷಣೆ. ಹಾಲೆಲೂಯ, ಹಾಲೆಲೂಯ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ. ಆತನ ವಾಕ್ಯದಲ್ಲಿ ನಂಬಿಕೆ ಎನಗಿದೆ. ಹಾಲೆಲೂಯ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಫರಿಸಾಯರು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು. ತಮಗೆ ವಿರುದ್ಧ ಒಳಸಂಚು ನಡೆಯುತ್ತಿದೆ ಎಂದು ಯೇಸು ಅರಿತುಕೊಂಡು ಅಲ್ಲಿಂದ ಹೊರಟು ಹೋದರು. ಅನೇಕ ಜನರು ಅವರ ಹಿಂದೆಯೇ ಹೋದರು. ಯೇಸು ಅಸ್ವಸ್ಥರಾಗಿದ್ದ ಎಲ್ಲರನ್ನೂ ಗುಣಪಡಿಸಿದರು ಮತ್ತು ತಮ್ಮ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಆಜ್ಞೆ ಮಾಡಿದರು. ಹೀಗೆ ದೇವರು ಪ್ರವಾದಿ ಯೆಶಾಯನ ಮುಖಾಂತರ ಹೇಳಿದ ಈ ವಚನ ನೆರವೇರಿತು. ಇದಿಗೋ ನನ್ನ ದಾಸನು, ನನ್ನಿಂದಾಯ್ಕೆಯಾದವನು, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ನೆಲೆಗೊಳಿಸುವೆ ಇವನಲ್ಲಿ ಎನ್ನಾತ್ಮವನು. ಸಾರುವನಿವನು ಜಗದಲ್ಲಿ ನನ್ನ ಧರ್ಮವನು. ವಾದಿಸುವವನಲ್ಲ, ದನಿ ಎತ್ತಿ ಕೂಗುವವನಲ್ಲ. ಹಾದಿ ಬೀದಿಯಲ್ಲಿ ಇವನ ಕಂಠ ಮೊರೆಯುವುದಿಲ್ಲ. ಮುರಿದ ಜೊಂಡಿನಂತಹ ದುರ್ಬಲರಿಗಿಂತ ದೀನ ಬಂಧು. ನಂದಿ ಹೋಗುತಿಹ ದೀನ ದಲಿತರಿಗೆ ಕೃಪಾಸಿಂಧು. ನ್ಯಾಯ ನೀತಿಗೆ ಜಯ ದೊರಕಿಸದೇ ಬಿಡನಿವನು. ನೆಮ್ಮುವರು ಅನ್ಯ ಜನರೆಲ್ಲರೂ ಇವನ ನಾಮವನು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆಮೆನ್.